ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೋಷಣ ಅಭಿಯಾನ ಅಂಗವಾಗಿ ಆಹಾರ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾಗಿಣಿ ಸರ್ ಹಾಗೂ ಸಣ್ಣಪ್ಪ ತಳವಾರ್ ಹಾಗೂ ಸಂಜು ಜಹೀರ್ದಾರ್, ಶಿಕ್ಷಕರು, ಆರೋಗ್ಯ ಅಧಿಕಾರಿಗಳಾದ ಹಂಬಲಗಿ ಮೇಡಂ ಅವರು ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳು ಫಾಸ್ಟ್ ಫುಡ್ಗೆ ಹೆಚ್ಚಾಗಿ ಮೊರೆ ಹೋಗಿದ್ದಾರೆ. ಇಂತಹ ಜಂಕ್ ಫುಡ್ ತಿನ್ನುವುದರ ಬದಲು ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶ ಸಿಗುವ ಆಹಾರವನ್ನು ಸೇವಿಸಬೇಕು. ಅದೇ ರೀತಿಯಾಗಿ ಬಾಳೆಹಣ್ಣು, ಸೇಬು ಹೀಗೆ ಅನೇಕ ವಿಟಮಿನ್ಸ್ ಇರುವ ಶೇಂಗಾ, ಚಿಕ್ಕಿ ಇಂಥವು ಸೇವಿಸಿದರೆ ಉತ್ತಮ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಕೂಡ ಹೆಚ್ಚುತ್ತದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಧಾನ್ಯಗಳಿಂದ ಅನೇಕ ಕಲಾಕೃತಿಗಳನ್ನು ಮಾಡಿದ್ದು ನೋಡುಗರ ಮನಸೂರೆಗೊಂಡಿತ್ತು. ಇನ್ನು ಮಕ್ಕಳಿಗೆ ಧಾನ್ಯಗಳ ಮಹತ್ವದ ಅರಿವು ಮೂಡಿಸುವುದರ ಜೊತೆಗೆ ಆಧುನಿಕತೆಗೆ ಮಾರಿಹೋಗಿ ಜಂಕ್ ಫುಡ್ಗಳ ಮೊರೆ ಹೋಗುತ್ತಿರುವ ಇಂದಿನ ಪೀಳಿಗೆಯವರಿಗೆ ಆ ರೀತಿಯ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಅದೆಷ್ಟು ಹಾನಿಕರ, ಜೊತೆಗೆ ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶ ದೊರಕುವ ಏಕದಳ ಮತ್ತು ದ್ವಿದಳ ಧಾನ್ಯಗಳ ಸೇವನೆಯಿಂದ ದೊರಕುವ ಅನುಕೂಲಗಳ ಮಹತ್ವವನ್ನು ಸಾರಿ ಆರೋಗ್ಯಕರ ಸಮಾಜವನ್ನು ಸೃಷ್ಟಿಸುವ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿದ ಜಳಕಿ ಸರ್ಕಾರಿ ಶಾಲಾ ಸಿಬ್ಬಂದಿ ವರ್ಗದವರ ಶ್ರಮ ನಿಜಕ್ಕೂ ಶ್ಲಾಘನೀಯ. ಇಂತಹ ಹಲವು ಕಾರ್ಯಕ್ರಮಗಳನ್ನು ಸರ್ಕಾರವು ಯೋಚನೆ ಮಾಡುವುದರಿಂದ ಉತ್ತಮ ಆಹಾರದ ಬಗ್ಗೆ ಅರಿವು ಮೂಡಿಸಲು ಸಾಧ್ಯವಾಗುತ್ತೆ ಎನ್ನುವುದು ಸುಳ್ಳಲ್ಲ. बात करो ಎರಡು ಪಂಚಾಯತಿ ಜಳಕಿ ಮತ್ತು ಅಂಜುಟಿಗಿ ಪಂಚಾಯತಿಯಲ್ಲಿ ಗ್ರಾಮ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಒಂದು ಟಿಒಟಿ ಆಗಿ ನಾವು ತರಬೇತಿ ತೆಗೆದುಕೊಂಡು ಬಂದಿವಿ. ಅದ್ರ ಬಗ್ಗೆ ಗ್ರಾಮದಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸಕ್ಕಂತಹ ಕಾರ್ಯಕ್ರಮ ಇತ್ತು. ಸರ್ ಹೇಗೆ ಕಾಲ್ ಮಾಡಿದ್ರಿ, ಸರ್ ಬರ್ತೀನಿ ಅಂತ. ಸರ್ಗೆ ನಿಮ್ಮ ಕರೆದಿದ್ದಕ್ಕೆ ಧನ್ಯವಾದಗಳು. ಸರ್ಗೆ ಪೋಷಣ ಅಭಿಯಾನ ಕಾರ್ಯಕ್ರಮ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 30ರವರೆಗೆ 1 ತಿಂಗಳು ಮಾಸಾಚರಣೆ ಕಾರ್ಯಕ್ರಮ ನಡೀತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಜಳಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಈ ಹೈಸ್ಕೂಲ್ನಲ್ಲಿ ಈ ಕಾರ್ಯಕ್ರಮ ನಿಜವಾಗ್ಲೂ ನೋಡ್ಲಿಕ್ಕೆ ಅಡ್ಕಣ್ಣುಗಳು ಸಾಲ್ತಾ ಇಲ್ಲ. ಅವರು ಪ್ರದರ್ಶನ ಮಾಡಿರ್ತಕ್ಕಂಥ ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ನಿಜವಾಗ್ಲೂ ಶಿಕ್ಷಕರಿಗೆ ಮತ್ತು ಮುದ್ದು ಮಕ್ಕಳಿಗೆ ಒಂದು ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊತೀನಿ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀನಿ. ಬೆಲೆ ಕಟ್ಟಲಾಗದ ಸಂಪತ್ತು ಅಂದ್ರೆ ಆರೋಗ್ಯ. ಫಸ್ಟ್ ಆರೋಗ್ಯ, ಆಮೇಲೆ
ಆಸ್ತಿ ಅಂತಸ್ತು, ಆಮೇಲೆ ನೀವು ಮುಂದೆ ಇಟ್ಟಿರ್ತಕ್ಕಂತಹ ಗುರಿ ಏನದ, ನಾವು ಶಿಕ್ಷಕರಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೋ ಒಂದು ಆಸೆ ಕಟ್ಕೊಂಡಿರ್ತೀರಿ ಅಂದ್ರೆ ಫಸ್ಟ್ ನಾವು ಆರೋಗ್ಯವಾಗಿರ್ಬೇಕು. ಆ ನಂತರ ಮುಂದೆ ನೀವು ಫ್ಯೂಚರ್ನಲ್ಲಿ ಏನಾಗಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು. ಹಾಗಂದಾಗ ಹದಿಹರೆಯದ ಮಕ್ಕಳಲ್ಲಿ ಈ ಒಂದು ಘಟ್ಟ, ಈ ಒಂದು ಏನು ಅಡೋಲೆಸೆಂಟ್ ಅಂತ ಇರ್ತದಲ್ಲ, ಈ ಸಂದರ್ಭದಲ್ಲಿ ಆರೋಗ್ಯ ಬಹಳ ಮುಖ್ಯ ಆಗಿರ್ತದೆ. ಹಾಗೇನೆ ಊಟನೂ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ಹಾಗಂದಾಗ ಇತ್ತೀಚಿನ ದಿನಗಳಲ್ಲಿ ಸರ್ ಹೇಳಿದ್ರ ಹಾಗೆ ನಾವೇನ್ ಮಾಡ್ತಾ ಇದೀವಿ, ಫಾಸ್ಟ್ ಫುಡ್ಗೆ ಹೋಗ್ತಾ ಇದೀವಿ, ಬೇಕರಿ ಐಟಮ್ಸ್ ಗಳಿಗೆ ಮಾರು ಹೋಗ್ತಾ ಇದೀವಿ, ಜಂಕ್ ಫುಡ್ಗೆ ಮಾರು ಹೋಗ್ತಾ ಇದೀವಿ. ರೋಡ್ ಮೇಲೆ ಇರ್ತಕ್ಕಂಥ ಪಾನಿಪುರಿ, ಆಮೇಲೆ 65 ಪಾನಿಪುರಿಗಳು, ಇವೆಲ್ಲ ಆಮೇಲೆ ಹಲವಾರು, ಆಮೇಲೆ ಇದು ಏನಂತಾರೆ ನಮ್ಮ ಸರ್ಕಾರದ ದಿಶೆಯಿಂದ ಹೌದು ಸರ್. ಪ್ರತಿ ಸೆಪ್ಟೆಂಬರ್ 1ನೇ ತಾರೀಕು ಹಿಡಿದು ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ಹಾಂ ಸರ್. ಪೋಷಣಾ ಮಾಸಾಚರಣೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಓಕೆ ಸರ್. ಇದ್ರ ಉದ್ದೇಶ ಏನಂತಂದ್ರೆ ಪ್ರತಿ ವಿದ್ಯಾರ್ಥಿಯು ಪೋಷಕಾಂಶ ಹೊಂದಿರತಕ್ಕಂಥ ಆಹಾರವನ್ನು ಉಣ್ಣಬೇಕು, ಕುಪೋಷಣೆಯಿಂದ ಸುಪೋಷಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದೊಂದು ಆಶಯ ಇರೋದರಿಂದ ಇಂಥದ್ದೊಂದು ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ನಾವು ವಾರ್ಷಿಕ ಚಟುವಟಿಕೆಯಲ್ಲಿ ಹಾಕ್ಕೊಂಡಿದ್ದೇವೆ. ಓಕೆ ಸರ್. ಓಕೆ. ಈ ನಿಟ್ಟಿನೊಳಗೆ ಇಂದು 13ನೇ ತಾರೀಕಿನ ದಿವಸ ನಮ್ಮ ಸರ್ಕಾರಿ ಪ್ರೌಢಶಾಲೆ ಝಡ್ಕಿಯೊಳಗೆ ಹಾಂ ಸರ್. ಈ ಪೋಷಣಾ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಂ ಸರ್. ವಿದ್ಯಾರ್ಥಿಗಳ ಸಹ ಪಾಠಿಯೊಳಗೆ ಹಾಂ ಸರ್. ಅಂದ್ರೆ ಅವರ ಭಾಗವಹಿಸುವಿಕೆಯ ಮಧ್ಯದೊಳಗೆ ಹಾಂ ಸರ್. ಪ್ರತಿಯೊಂದೆಲ್ಲ ಇದೇನು ಮಾಡಿದ್ದಾರೆ ನೋಡ್ರಿ, ಹೌದು ಸರ್. ವಿದ್ಯಾರ್ಥಿಗಳ ಕಾಂಟ್ರಿಬ್ಯೂಷನ್ ಅದು. ಹಾಂ ಸರ್. ಇಲ್ಲಿ ಇರ್ತಕ್ಕಂಥ ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ಆಹಾರ ಧಾನ್ಯಗಳು, ಹೌದು ಸರ್. ಆಮೇಲೆ ಎಂಥ ಪೋಷಕಾಂಶಗಳನ್ನು ಹೊಂದಬೇಕು, ಹಾಂ ಸರ್. ಆರೋಗ್ಯಕವಾಗಿರ್ತಕ್ಕಂಥ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸಿರ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹಾಂ ಸರ್. ನಾವು ವಿದ್ಯಾರ್ಥಿಗಳನ್ನ ಸದೃಢ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇವತ್ತು ಬಹಳಷ್ಟು ಇದೆ. ಹಾಂ ಸರ್. ಸರ್ಕಾರ ಪ್ರಮಾಣಿರ್ತಕ್ಕಂಥ ಈ ಹಾಲು, ಹಾಂ ಸರ್. ರಾಗಿ ಹೌದು ಸರ್. ಮತ್ತು ಉತ್ತಮವಾಗಿರ್ತಕ್ಕಂಥ ಆಹಾರ ಧಾನ್ಯಗಳು, ಹಾಂ ಸರ್. ಇವೆಲ್ಲವುಗಳನ್ನು ವಿದ್ಯಾರ್ಥಿಗಳು ಉಣಬಡಿಸುವ ಮೂಲಕ ಹಾಂ ಸರ್. ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಹಾಂ ಸರ್. ಶಕ್ತಿಯುತ ಆರೋಗ್ಯವನ್ನು ಹೊಂದಬೇಕಂತಕ್ಕಂಥ ನಿಟ್ಟಿನೊಳಗೆ ನಮ್ಮ ಪ್ರಯತ್ನ ಸದಾ ಜಾರಿಯಲ್ಲಿ ಇರ್ತದೆ. ಓಕೆ ಸರ್. ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನದಲ್ಲಿ ತರ್ತಕ್ಕಂಥ